ನಮಸ್ಕಾರ ರೀ ಎಲ್ರಿಗೂ. ಅಬ್ಬಬ್ಬಬ್ಬ ಏನ್ ಬ್ಯಾಟಿಂಗ್ ಇಪ್ಪ ಇಂಡಿಯಾದ. ಅಬ್ಬಬ್ಬ ಇಂಥ ಬ್ಯಾಟಿಂಗ್ ನ್ಯೂಜಿಲೆಂಡ್ ತಂಡದ ಕೂಡ ಯಾವಾಗ ಬಿ ನೋಡ್ರಿ. ಇಂಥ ಪರಿ ಬ್ಯಾಟಿಂಗ್ ಆಡದ್ರಿ ಇಂಡಿಯಾದ ಬ್ಯಾಟ್ಸ್ಮನ್ಗಳು. ಅದು ಈಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ ರೀ. ಈ ಮೂರು ಮಂದಿ ಬ್ಯಾಟ್ಸ್ಮನ್ಗಳು ಹೆಂಗ್ ಆಡ್ಯಾರ ಅಂದ್ರಿ, ನ್ಯೂಜಿಲೆಂಡ್ ದ 5 ಬೌಲರ್ ಗಳನ್ನು ಅಟ್ಟಾಡಿಸಿ ಹೊಡೆದಾರ ನೋಡ್ರಿ. ಅಂತ ಪರಿ ಬ್ಯಾಟಿಂಗ್ ಮಾಡ್ಯಾರ ನೋಡ್ರಿ ನಮ್ಮ ಭಾರತದ ಬ್ಯಾಟ್ಸ್ಮನ್ಗಳು. ಯಪ್ಪೋ ಇಂಥ ಬ್ಯಾಟಿಂಗ್ ನ್ಯೂಜಿಲೆಂಡ್ ತಂಡದ ಕೂಡ ನಾ ಇವತ್ತಿಗೂ ನೋಡಿಲ್ಲ ನೋಡ್ರಿ. ಅದು T20 ಕ್ರಿಕೆಟ್ ನಲ್ಲಿ. ಅದು 209 ರನ್ಗಳ ಟಾರ್ಗೆಟ್ ಗುರಿಯನ್ನು ಏನ್ ಮಾಡಿದ್ರಿ, ಕೇವಲ 15.2 ಓವರ್ಗಳಲ್ಲಿ ಹೊಡೆದ್ ಬಿಟ್ಟದ್ ನೋಡ್ರಿ. ಅಂತ ಪರಿ ನೋಡ್ರಿ. ಎಸ್ ಹೌದ್ ನೋಡ್ರಿ. ಯಾಕಪ್ಪಂದ್ರ ನ್ಯೂಜಿಲೆಂಡ್ ನ ಒಬ್ಬ ಬೌಲರ್ ಅದು ಜಾಕ್ ಫಾಕ್ಸ್ ರೀ. ಇವರು ಕೇವಲ 3 ಓವರ್ ಬೌಲ್ ಮಾಡ್ಯಾರ ನೋಡ್ರಿ. 67 ರನ್ಗಳನ್ನು ಬಿಟ್ಟು ಕೊಟ್ಟಾರ ನೋಡ್ರಿ. ಅಂತ ಪರಿ ಏನ್ ಮಾಡ್ಯಾರಿ ಇಂಡಿಯಾದ ಬ್ಯಾಟ್ಸ್ಮನ್ ಗಳು ಚಚ್ಚಿ ಬಿಸಾಕ್ಯಾರ ನೋಡ್ರಿ. ಎಸ್ ಹೌದ್ರಿ. ಅದು ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಮತ್ತು ಈಶಾನ್ ಕಿಶನ್. ಈ ಇಬ್ಬರು ಆಟಗಾರರು ಅಂತ ಪರಿ ಬ್ಯಾಟಿಂಗ್ ಮಾಡಿದ್ರಂದ್ರ ನ್ಯೂಜಿಲೆಂಡ್ ಬೌಲರ್ ಗಳು ಬೆಚ್ಚಿ ಬಿದ್ದಿರು ನೋಡ್ರಿ. ಎಸ್ ಹೌದ್ರಿ. ಪ್ರತಿಯೊಬ್ಬ ಬೌಲರ್ ಗೆ ಏನ್ ಮಾಡಿದ್ರಿ ಇಂಡಿಯಾ ಬ್ಯಾಟ್ಸ್ಮನ್ ಗಳು 4-6 ಹಿಂಗ್ ಆಟ ಆಡಿ ಏನ್ ಮಾಡಿದ್ರಿ, ಅಟ್ಟಾಡಿಸಿ ಹೊಡೆದು ಏನ್ ಮಾಡಿದ್ರಿ, ಕೇವಲ 15.2 ಓವರ್ಗಳಲ್ಲಿ 209 ರನ್ಗಳನ್ನು ಗಳಿಸಿ ಏನ್ ಮಾಡ್ತೀರಿ ಇಂಡಿಯಾ ಗೆದ್ದುಕೊಂಡದ್ ನೋಡ್ರಿ. ಯಾಕಂದ್ರೆ ನ್ಯೂಜಿಲೆಂಡ್ ಕೂಡ ಇಂಡಿಯಾ ಗೆದಲೇಬೇಕ್ರಿ. ಈ ಹಿಂದೆ ಏನ್ ಮಾಡಿದ್ರಿ ನ್ಯೂಜಿಲೆಂಡ್ ವೈಟ್ ವಾಶ್ ಮಾಡಿದ್ರಿ, ಅದು ಟೆಸ್ಟ್ ನಾಗ. ಮತ್ತ ODI ಅಂದ್ರೆ ಒನ್ ಡೇದಾಗ ಏನ್ ಮಾಡಿದ್ರಿ 2-1 ಅಂತರದಿಂದ ಸರಣಿ ಗೆದ್ದುಕೊಂಡದ್ರಿ. ಹಂಗಂದ್ರ ನಾವ್ ಇವಾಗ ಏನ್ ಮಾಡ್ಬೇಕ್ರಿ, T20 ಕ್ರಿಕೆಟ್ 5 ಪಂದ್ಯಗಳ ಸರಣಿ ಏನ್ ಮಾಡ್ಬೇಕ್ರಿ, 5 ಪಂದ್ಯಗಳನ್ನು ಗೆದ್ದು ವೈಟ್ ವಾಶ್ ಮಾಡ್ಬೇಕು ನೋಡ್ರಿ. ಆವಾಗ ನ್ಯೂಜಿಲೆಂಡ್ ತಂಡದ ಕೂಡ ನಾವು ಸೇಡ್ ತೀರ್ಸ್ಕೊಂಡಂಗ ಆಗ್ತದ ನೋಡ್ರಿ. 5-5 ಗೆದಿಬೇಕ್ರಿ ಇಂಡಿಯಾ. ಈಗ 2 ಮ್ಯಾಚ್ ಅನ್ನು ಗೆದ್ದದ್ರಿ. 5 ಪಂದ್ಯಗಳ T20 ಸರಣಿಯಲ್ಲಿ 2 ಪಂದ್ಯ ಗೆದ್ದು ಏನ್ ಮಾಡಿದ್ರಿ, ಭಾರತ 2-0 ಅಂತರದಿಂದ ಮುನ್ನಡೆ ಪಡೆದುಕೊಂಡದ್ ನೋಡ್ರಿ. ಇನ್ನು ಉಳಿದಿರೋದು 3 T20 ಪಂದ್ಯಗಳು. ಆ 3 ಪಂದ್ಯಗಳಲ್ಲಿ ಸಹ ಇಂಡಿಯಾ ಏನ್ ಮಾಡ್ಬೇಕ್ರಿ, ಗೆಲ್ಲೇಬೇಕು ನೋಡ್ರಿ. ಯಾಕಪ್ಪ ಅಂತಂದ್ರ ಇಂಡಿಯಾ ಯಾರು ಕೂಡ ಸೋತರು ನಡೀತಿದ್ರಿ, ಅದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಪಾಕಿಸ್ತಾನ. ಈ 3 ದೇಶಗಳ ವಿರುದ್ಧ ಇಂಡಿಯಾ ಗೆಲ್ಲೇಬೇಕ್ರಿ. ಅದು ಯಾವುದೇ ಮಾದರಿ ಕ್ರಿಕೆಟ್ ಆಗಿರ್ಲಿ, ಟೆಸ್ಟ್ ಆಗಿರ್ಲಿ, ಒನ್ ಡೇ ಆಗಿರ್ಲಿ ಅಥವಾ T20 ಆಗಿರ್ಲಿ, ಈ 3 ಮಾದರಿಗಳಲ್ಲಿ ಈ 3 ತಂಡಗಳ ವಿರುದ್ಧ ಇಂಡಿಯಾ ಗೆಲ್ಲೇಬೇಕು ನೋಡ್ರಿ. ಯಾಕಪ್ಪ ಅಂತಂದ್ರೆ ನ್ಯೂಜಿಲೆಂಡ್ ತಂಡದವರು ಇಂಡಿಯಾದವರಿಗೆ ಏನ್ ಮಾಡಿದ್ದಾರೆ, ತುಂಬಾ ಹಗುರವಾಗಿ ತಗೊಂಡಾರ ನೋಡ್ರಿ. ಇವರು ನಮ್ಮ ಬೌಲರ್ ಗಳ ಮುಂದೆ ಆಡುವುದಿಲ್ಲ, ಇವರು ನಮ್ಮ ಬೌಲರ್ ಗಳ ಮುಂದೆ ರನ್ ಗಳಿಸುವುದಿಲ್ಲ, ಹಿಂಗಾಗಿ ನಾವು ಏನ್ ಮಾಡ್ತೀವಿ, ಗೆಲ್ತೀವಿ ಆರಾಮಾಗಿ ಅಂತ ಅನ್ಕೊಂಡಾರ ನೋಡ್ರಿ ನ್ಯೂಜಿಲೆಂಡ್ ತಂಡದವರು. ಹಿಂಗಾಗಿ ಈ ಕಾರಣದಿಂದಾಗಿ ಏನ್ ಮಾಡ್ಬೇಕ್ರಿ, ನ್ಯೂಜಿಲೆಂಡ್ ತಂಡದ ವಿರುದ್ಧ ಇಂಡಿಯಾ ಗೆಲ್ಲೇಬೇಕು ನೋಡ್ರಿ. ಈ ಕಾರಣದಿಂದ ನಾನ್ ಏನ್ ಮಾಡ್ತೀನಿ, ನ್ಯೂಜಿಲೆಂಡ್ ತಂಡದ ವಿರುದ್ಧ ಯಾವುದೇ ಒಂದು ಪಂದ್ಯವನ್ನು ಸೋಲದೆ ಏನ್ ಮಾಡ್ಬೇಕ್ರಿ, 5 T20 ಪಂದ್ಯಗಳನ್ನು ಗೆದ್ದು ಫೆಬ್ರವರಿಯಲ್ಲಿ ನಡೆಯಲಿರುವ ವಿಶ್ವಕಪ್ ಪಂದ್ಯಕ್ಕೆ ಸಿದ್ಧತೆಯನ್ನು ನಡೆಸ್ಕೋಬೇಕು ನೋಡ್ರಿ. ಹಿಂಗಾಗಿ ಮುಂದೆ ಬರುವ ವಿಶ್ವಕಪ್ ನಲ್ಲಿ ಭರ್ಜರಿ ಆಟದ ಶುಭಾರಂಭವನ್ನು ಮಾಡ್ಬೇಕು ನೋಡ್ರಿ ನಮ್ ಟೀಮ್ ಇಂಡಿಯಾ. ಈ ಪಂದ್ಯ ರಾಯ್ಪುರ್ನಾಗ ನಡೀತ್ ನೋಡ್ರಿ. ಎಸ್ ಹೌದ್ರಿ. ಈ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಟಾಸ್ ಗೆದ್ದರು ನೋಡ್ರಿ. ಈ ಪಂದ್ಯ ರಾಯ್ಪುರ್ದಾಗ ನಡೀತ್ ನೋಡ್ರಿ. ಈ ರಾಯ್ಪುರದಲ್ಲಿ ನಡೆದ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಏನ್ ಮಾಡಿದ್ರಿ, ಟಾಸ್ ಗೆದ್ದರು ನೋಡ್ರಿ. ಟಾಸ್ ಗೆದ್ದ ಮೇಲೆ ಏನ್ ಮಾಡಿದ್ರಿ, ಬೌಲಿಂಗ್ ಆಯ್ದುಕೊಂಡ್ರಿ. ಬೌಲಿಂಗ್ ಆಯ್ದುಕೊಂಡು ನ್ಯೂಜಿಲೆಂಡ್ ಏನ್ ಮಾಡಿದ್ರಿ, ಬ್ಯಾಟಿಂಗ್ ಕಳಿಸಿದ್ರಿ. ನೀವ್ ಎಷ್ಟು ಹೊಡಿತೀರಿ, ಆಮೇಲೆ ನಾವು ನಿಮ್ ಹೊಡೆದಷ್ಟು 1 ರನ್ ಹೆಚ್ಚಿಗೆ ಹೊಡೆದ್ರಿ, ನಾವು ಪಂದ್ಯ ಗೆಲ್ತೀವಿ ಅಂತ ಏನ್ ಮಾಡಿದ್ರಿ, ಸೂರ್ಯಕುಮಾರ್ ಯಾದವ್ ಅವ್ರು ಏನ್ ಮಾಡಿದ್ರಿ, ಫೀಲ್ಡಿಂಗ್ ತಗೊಂಡ್ರಿ. ಹಿಂಗಾಗಿ ಏನ್ ಮಾಡಿದ್ರಿ, ನ್ಯೂಜಿಲೆಂಡ್ ತಂಡ ಬ್ಯಾಟಿಂಗ್ ಆರಂಭಿಸುತ್ತೆ ನೋಡ್ರಿ. ನ್ಯೂಜಿಲೆಂಡ್ ತಂಡದ ಒಟ್ಟು 8 ಬ್ಯಾಟ್ಸ್ಮನ್ ಗಳು 2 ಅಂಕಿಯ ಮೊತ್ತವನ್ನು ಗಳಿಸ್ಯಾರ ನೋಡ್ರಿ ಈ ಪಂದ್ಯದಾಗ. ಅದು ಒಂದು ವಿಶ್ವ ದಾಖಲೆ ಸರಿ ರೀ. ಯಾಕಂದ್ರೆ ಮೊದಲಿಗೆ ಬಂದ ಎಲ್ಲ 8 ಬ್ಯಾಟ್ಸ್ಮನ್ ಗಳು ಏನ್ ಮಾಡಿದ್ದಾರೆ, 2 ಅಂಕಿ ಮೊತ್ತ ಗಳಿಸಿದ್ದಾರೆ ನೋಡ್ರಿ. ನ್ಯೂಜಿಲೆಂಡ್ ತಂಡದ ಇನ್ನಿಂಗ್ಸ್ ನಲ್ಲಿ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರು 47 ರನ್ಗಳು ಗರಿಷ್ಠ ಸ್ಕೋರ್ ಆಗ್ಯದ ನೋಡ್ರಿ. ಹಿಂಗಾಗಿ ನ್ಯೂಜಿಲೆಂಡ್ ಏನ್ ಮಾಡ್ತೀರಿ, 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 208 ರನ್ಗಳನ್ನು ಗಳಿಸಿದ್ ನೋಡ್ರಿ. ಭಾರತಕ್ಕೆ ಏನ್ ಮಾಡ್ತೀರಿ, 209 ರನ್ಗಳ ಟಾರ್ಗೆಟ್ ಗುರಿ ನೀಡಿತ್ ನೋಡ್ರಿ. ಭಾರತ 209 ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನೇನು ಹತ್ತಿತ್ರಿ. ಆದರೆ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರು ಬಹುಬೇಗನೆ ಔಟ್ ಆದರು ನೋಡ್ರಿ. ಕಳೆದ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದ ಅಭಿಷೇಕ್ ಶರ್ಮಾ ಅವರು ಈ ಪಂದ್ಯದಲ್ಲಿ 0 ಸುದ್ದರು ನೋಡ್ರಿ. ಕಳೆದ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ನಲ್ಲಿ ವಿಫಲರಾದರು. ಈ ಪಂದ್ಯದಲ್ಲೂ ಸಹ ಏನ್ ಮಾಡಿದ್ರಿ, ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ನಲ್ಲಿ ವಿಫಲರಾದರು. ಈ ಹಂತದಲ್ಲಿ ಈ ಇಬ್ಬರು ಬ್ಯಾಟ್ಸ್ಮನ್ ಗಳು ಔಟ್ ಆದಾಗ ಈ ಸಂದರ್ಭದಲ್ಲಿ ಭಾರತ ತಂಡ ಏನ್ ಮಾಡ್ತ್ರಿ, ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅನ್ನು ಕಳೆದುಕೊಂಡಾಗ ತುಂಬಾನೇ ಒತ್ತಡದಲ್ಲಿತ್ರಿ. ಈ ಹಂತದಾಗ ನ್ಯೂಜಿಲೆಂಡ್ ತಂಡ ಏನ್ ಮಾಡ್ತ್ರಿ, ನಾವು ಸುಲಭವಾಗಿ ಈ ಪಂದ್ಯವನ್ನು ಗೆಲ್ಬಹುದು. ಯಾಕಂದ್ರೆ ಆಲ್ರೆಡಿ ಇಬ್ಬರು ಬ್ಯಾಟ್ಸ್ಮನ್ ಗಳು ಹೋಗ್ಯಾರಂತ. ಈಗ ಶುರು ಆಯ್ತು ನೋಡ್ರಿ ಇಂಡಿಯಾದ ಬ್ಯಾಟ್ಸ್ಮನ್ ಗಳ ಅಬ್ಬರ. ಎಸ್ ಹೌದ್ರಿ. ಇಂಡಿಯಾದ ಬ್ಯಾಟಿಂಗ್ ಅಬ್ಬರ ಶುರು ಮಾಡಿದ್ದು ಈಶಾನ್ ಕಿಶನ್ ನೋಡ್ರಿ. ಅಬ್ಬಬ್ಬ, ಈಶಾನ್ ಕಿಶನ್ ಅವರ ಬ್ಯಾಟಿಂಗ್ ಇಂತ ಪರಿ ಬ್ಯಾಟಿಂಗ್ ನ ಯಾವತ್ತೂ ನೋಡಿಲ್ಲ ನೋಡ್ರಿ. ಬರೀ ಈಶಾನ್ ಕಿಶನ್ ಅವರ ಇನ್ನಿಂಗ್ಸ್ ನಲ್ಲಿ ಬರೀ 6 ಇದ್ದು ನೋಡ್ರಿ. 6 4. ಎಸ್ ಹೌದ್ರಿ.
ಇಶಾನ್ ಕಿಶನ್ ಅವರು ಕೇವಲ 32 ಎಸೆತಗಳಲ್ಲಿ 11 ಬೌಂಡರಿ ಮತ್ತು 4 ಭರ್ಜರಿ ಸಿಕ್ಸರ್ ಗಳಿಂದ ಏನ್ ಮಾಡಿದ್ರಿ 76 ರನ್ ಗಳಿಸಿ ಔಟ್ ಆದ್ರು ನೋಡ್ರಿ. ಟೀಮ್ ಇಂಡಿಯಾದ ನಾಯಕ ಸೂರ್ಯಕುಮಾರ್ ಯಾದವ್ ಏನ್ ಮಾಡಿದ್ರಿ ಇವರು ಸಹ ಅಬ್ಬರಿಸಿದ್ರು ನೋಡ್ರಿ. ಅದು ಬ್ಯಾಟಿಂಗ್ ನಲ್ಲಿ ಇವರು ಸಹ 6 ಅಪ್ಪರ್ ಹೊಡೆದ್ರು ನೋಡ್ರಿ. ಎಸ್ ಹೌದ್ರಿ, ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 37 ಎಸೆತಗಳಲ್ಲಿ 9 ಬೌಂಡರಿ ಮತ್ತು 4 ಭರ್ಜರಿ ಸಿಕ್ಸರ್ ಗಳಿಂದ 82 ರನ್ ಗಳಿಸಿ ಔಟ್ ಆಗದೆ ಉಳಿದ್ರು ನೋಡ್ರಿ. ಇಶಾನ್ ಕಿಶನ್ ಔಟ್ ಆಗಿದ್ದ ನಂತರ ಬಂದ ಬ್ಯಾಟ್ಸ್ಮನ್ ಶಿವಮ್ ದುಬೆ ಅವರು. ಶಿವಮ್ ದುಬೆ ಸಹ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ್ರು ನೋಡ್ರಿ. ಇವರು ಕೇವಲ 18 ಎಸೆತಗಳಲ್ಲಿ 1 ಬೌಂಡರಿ ಮತ್ತು 3 ಸಿಕ್ಸರ್ ನೊಂದಿಗೆ 36 ರನ್ ಗಳಿಸಿ ಔಟ್ ಆಗದೆ ಉಳಿದ್ರು ನೋಡ್ರಿ. ಭಾರತ ತಂಡವು ಏನ್ ಮಾಡ್ತ್ರಿ ಕೇವಲ 15.2 ಓವರ್ ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 209 ರನ್ ಗಳಿಸಿ 7 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿತ್ ನೋಡ್ರಿ. ಅದು ನ್ಯೂಜಿಲೆಂಡ್ ತಂಡದ ವಿರುದ್ಧ. ಎಸ್ ಹೌದ್ರಿ, ನ್ಯೂಜಿಲೆಂಡ್ ತಂಡದ ವಿರುದ್ಧ ಭಾರತ ಏನ್ ಮಾಡ್ತ್ರಿ ಭರ್ಜರಿಯಾಗಿ ಗೆಲುವನ್ನು ಕಂಡದ್ ನೋಡ್ರಿ. ಇದು ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳ ಸಂತೋಷದ ವಿಷಯ ಅದ ನೋಡ್ರಿ. ಅತಿ ಹೆಚ್ಚು ಬಾರಿ T20 ಕ್ರಿಕೆಟ್ ನಲ್ಲಿ 200+ ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿ ಗೆದ್ದ ತಂಡ ಯಾವುದಪ್ಪ ಅಂತಂದ್ರ ಅದು ಆಸ್ಟ್ರೇಲಿಯಾ ತಂಡ ಅದ ನೋಡ್ರಿ. T20 ಕ್ರಿಕೆಟ್ ನಲ್ಲಿ ಆಸ್ಟ್ರೇಲಿಯಾ ತಂಡ ಒಟ್ಟಾರೆಯಾಗಿ 7 ಬಾರಿ ಏನ್ ಮಾಡಿದ್ರಿ 200+ ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿ ಗೆದ್ದ ತಂಡವಾಗ್ಯದ ನೋಡ್ರಿ. ಎರಡನೇ ಸ್ಥಾನ ಪಡೆದಿದ್ದು ಅದು ಟೀಮ್ ಇಂಡಿಯಾ ನೋಡ್ರಿ. ಟೀಮ್ ಇಂಡಿಯಾ 6 ಬಾರಿ 200+ ಟಾರ್ಗೆಟ್ ಗಳ ಗುರಿಯನ್ನು ಬೆನ್ನು ಹತ್ತಿ ಗೆದ್ದ ತಂಡ ಅದ ನೋಡ್ರಿ. ಮೂರನೇ ಸ್ಥಾನದಲ್ಲಿ 5 ಬಾರಿ ಗೆದ್ದಿದ್ದು ಸೌತ್ ಆಫ್ರಿಕಾ ರೀ. 4ನೇ ಸ್ಥಾನದಲ್ಲಿ 4 ಬಾರಿ ಗೆದ್ದಿದ್ದು ಪಾಕಿಸ್ತಾನ ರೀ. 5ನೇ ತಂಡ ಇಂಗ್ಲೆಂಡ್ ಅದ ನೋಡ್ರಿ. ಇಂಗ್ಲೆಂಡ್ 200+ ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿ ಗೆದ್ದಿದ್ದು 3 ಬಾರಿ ಅದ ನೋಡ್ರಿ. ಹಿಂಗಾಗಿ ಭಾರತ ಈ ಸಾಧನೆಯಲ್ಲಿ 2ನೇ ಸ್ಥಾನದಾಗ ನೋಡ್ರಿ. 1ನೇ ಸ್ಥಾನದಾಗಿರೋದು ಆಸ್ಟ್ರೇಲಿಯಾ ತಂಡ ಅದ ನೋಡ್ರಿ. ಎಸ್ ಹೌದ್ರಿ. ಇನ್ನೊಂದು ದಾಖಲೆ ಹೇಳಬೇಕಂದ್ರೆ ನ್ಯೂಜಿಲೆಂಡ್ ತಂಡದ ವಿರುದ್ಧ ಭಾರತವು 209 ರನ್ಗಳ ಟಾರ್ಗೆಟ್ ಗುರಿಯನ್ನು ಕೇವಲ 15.2 ಓವರ್ಗಳಲ್ಲಿ ಏನ್ ಮಾಡಿದ್ರಿ ಗೆದ್ದದ್ ನೋಡ್ರಿ. ಇನ್ನು 28 ಎಸೆತಗಳು ಬಾಕಿ ಇದ್ದು ನೋಡ್ರಿ. ಹಿಂಗಾಗಿ ಭಾರತ ನ್ಯೂಜಿಲೆಂಡ್ ತಂಡದ ವಿರುದ್ಧ ಅತಿ ವೇಗವಾಗಿ ಹಂಗಂದ್ರೆ ಇದಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ತಂಡದ ವಿರುದ್ಧ 200+ ರನ್ಗಳ ಟಾರ್ಗೆಟ್ ಗುರಿಯನ್ನು ಅತಿ ಕಡಿಮೆ ಓವರ್ ನಲ್ಲಿ ಬೆನ್ನು ಹತ್ತಿದ ತಂಡ ಯಾವ್ದಪ್ಪ ಅಂತಂದ್ರ ಅದು ಪಾಕಿಸ್ತಾನ ತಂಡ ಅದ ನೋಡ್ರಿ. ಪಾಕಿಸ್ತಾನ ತಂಡ ಏನ್ ಮಾಡಿದ್ರಿ 16 ಓವರ್ಗಳಲ್ಲಿ 205 ರನ್ ಗಳಿಸಿ ಏನ್ ಮಾಡಿದ್ರಿ ಗುರಿಯನ್ನು ಮುಟ್ಟಿತ್ ನೋಡ್ರಿ ಅತಿ ಕಡಿಮೆ ಓವರ್ ನಲ್ಲಿ. ಪಾಕಿಸ್ತಾನವನ್ನು ಸೈಡಿಗೆ ಸರಿಸಿ ಇವಾಗ ನಂಬರ್ 1 ಸ್ಥಾನದಾಗ ನೋಡ್ರಿ. ಅದು ಭಾರತ ತಂಡ T20 ಕ್ರಿಕೆಟ್ ನಲ್ಲಿ ನ್ಯೂಜಿಲೆಂಡ್ ತಂಡದ ವಿರುದ್ಧ 200+ ರನ್ಗಳ ಟಾರ್ಗೆಟ್ ಗುರಿಯನ್ನು ಅತಿ ಕಡಿಮೆ ಓವರ್ ನಲ್ಲಿ ತಲುಪಿದ ತಂಡ ಎಂಬ ಹೆಗ್ಗಳಿಕೆ ಭಾರತ ತಂಡದಾಯ್ತು ನೋಡ್ರಿ. ಈ ಪಂದ್ಯದಲ್ಲಿ ಅತ್ಯದ್ಭುತವಾದ ಬ್ಯಾಟಿಂಗ್ ಮೂಲಕ ಸೊಗಸಾದ ಇನ್ನಿಂಗ್ಸ್ ಕಟ್ಟಿ ಭಾರತಕ್ಕೆ ಸುಲಭವಾದ ಜಯವನ್ನು ತಂದುಕೊಡುವಲ್ಲಿ ಯಶಸ್ವಿಯಾದ ಇಶಾನ್ ಕಿಶನ್ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದರು ನೋಡ್ರಿ. ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ 3ನೇ T20 ಪಂದ್ಯವು ಗುವಾಹಟಿದಾಗ ಜನವರಿ 25ರಂದು ಅದ ನೋಡ್ರಿ. ಅದು ಸಂಡೇ ರೀ. ಸಂಡೇ ಧಮಾಕದಲ್ಲಿ ಯಾವ ತಂಡ ಗೆಲ್ತದ ಎಂಬುದನ್ನು ನೋಡಮ್ರಿ. ಸಂಡೇ ಧಮಾಕದಲ್ಲೂ ಸಹ ಭಾರತದ ಬ್ಯಾಟ್ಸ್ಮನ್ ಗಳು ಮತ್ತು ಬೌಲರ್ ಗಳು ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾರಂತ ನಾವೆಲ್ಲರೂ ಭಾವಿಸೋಣ್ರಿ. ಇದು ಇವತ್ತಿನ ವಿಡಿಯೋ ಅದ ನೋಡಿ. ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚು ವಿಡಿಯೋಗಳನ್ನು ನಿಮ್ಗೋಸ್ಕರ ನಾನು ಮಾಡ್ತೀನಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.